ಅಹಿಂದ ವರ್ಗದ ನಾಯಕ. ಈ ರಾಜ್ಯದಲ್ಲಿ ಸಾಕಷ್ಟು ಯೋಜನೆಗಳನ್ನು ಕೊಟ್ಟು, ಪಂಚ ಯೋಜನೆಗಳನ್ನು ಕೊಟ್ಟು ರಾಜ್ಯದ ಜನರಿಗೆ, ರಾಜ್ಯದ ಮಹಿಳೆಯರಿಗೆ ಸಾಕಷ್ಟು ಸಬಲೀಕರಣ ತಂದುಕೊಟ್ಟಂಥ ಏಕೈಕ ನಾಯಕ ಸಿದ್ದರಾಮಯ್ಯನವರಿಗೆ ರಾಜೀವ್ ಗಾಂಧಿಯವರು ಬಂಗಾರಪ್ಪನವ್ರಿಗೆ ಅವಮಾನ ಮಾಡಿ ಅವತ್ತು ಕಾಂಗ್ರೆಸ್ ಮುಕ್ತವನ್ನು ಮಾಡಿದರು. ಅದೇ ಥರ ಅವ್ರ ಮಗ ರಾಹುಲ್ ಗಾಂಧಿ ಇವತ್ತು ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಅಹಿಂದ ನಾಯಕ ಸಿದ್ದರಾಮಯ್ಯವರಿಗೆ ಕೆಳಗಿಳಿಸಿ ಕಾಂಗ್ರೆಸ್ ಮುಕ್ತವನ್ನು ಮಾಡಿಕೊಂಡ್ರು. ಬಿಜೆಪಿಯವರು ಕಾಂಗ್ರೆಸ್ಸು ಹಾಳಾಗಿ ಹೋಗ್ತದೆ ಅಂತ ಹೇಳಿದ್ರು. ಆದರೆ ಆ ಮಾತಿನಂತೆ ಇವತ್ತು ಕಾಂಗ್ರೆಸ್ ಕೊನೆಯ ಮಳೆಯನ್ನು ರಾಹುಲ್ ಗಾಂಧಿಯವರು ಕರ್ನಾಟಕದಿಂದನೇ ಕೊನೆಯ ಮಳೆಯನ್ನು ಹೊಡ್ಕೊಂಡೋದ್ರು. ಹೆಂಗೆ ಕ್ರಿಶ್ಚಿಯನ್ರು ಅವರು ಸಮಾಧಿಯಲ್ಲಿ ಮಳೆ ಹೊಡಿತಾರಲ್ಲ, ಅದೇ ರೀತಿ ರಾಹುಲ್ ಗಾಂಧಿ ತಮ್ಮ ಧರ್ಮವನ್ನು ಅನುಸರಿಸ್ಕೊಂಡು ಕಾಂಗ್ರೆಸ್ಗೆ ಕೊನೆಯ ಮಳೆಯನ್ನು ಹೊಡೆದು ಕಾಂಗ್ರೆಸ್ ಸರ್ವನಾಶ ಮಾಡಕೊಂಡ್ರು. ಅಹಿಂದ ವರ್ಗ ಇವತ್ತಿನಿಂದ ಸುಮ್ಮ ಕೂಡಲ್ಲ. ಇವತ್ತಿನಿಂದ ಪರ್ಯಾಯವಾಗಿ ರಾಜಕಾರಣ ಮಾಡೋಕ್ಕೆ ನಾವು ವಿಚಾರಣೆ ಮಾಡ್ತೇವೆ. ಯಾಕಂದರೆ 80% ಈ ಭಾಗದಲ್ಲಿ ನಾವೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ಯೇವೆ. ನಾವು ರಾಹುಲ್ ಗಾಂಧಿ ನೋಡಿ ಮಠ ಓಟ್ ಹಾಕ್ತಾರಲ್ಲ, ನಾವು 5 ವರ್ಷ ಸಿದ್ದರಾಮಯ್ಯವ್ರ ಮುಖ ನೋಡಿ ಓಟ್ ಹಾಕಿದ್ದೇವೆ. ಇವತ್ತು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ, ದೆಹಲಿಯಲ್ಲಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ವಿಡಿಯೋನ ತೋರಿಸಿ, ಬ್ಲ್ಯಾಕ್ ಮೇಲ್ ಹಗರಣಗಳನ್ನು ತೋರಿಸಿ, ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು DK ಶಿವಕುಮಾರ್ ಅವ್ರಿಗೆ ಅಧಿಕಾರದಿಂದ ಕೆಳಗಿಳಿಸ್ಯಾರಲ್ಲ, ಇದಕ್ಕೆ ತಕ್ಕಾದ ಪಾಠವನ್ನು ನಾವು ಅಹಿಂದ ವರ್ಗ ಬರೋ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇಲ್ಲ, ಇಲ್ಲಿ ಎರಡು ವರ್ಷದಿಂದ ರಾಹುಲ್ ಗಾಂಧಿಯವರು ಒಂದೆರಡು ಮಾತು ಹೇಳಿದ್ರು, ತಮ್ಮ ಮೇಲೆ ಹಗರಣಗಳ ಬರ್ಬೋದು ಅಂತೇಳಿ. ಆದರೆ ಮಾಧ್ಯಮದಲ್ಲಿ ಬರ್ತಾ ಇತ್ತು, ಹೋದ ವರ್ಷ ಬ್ಲ್ಯಾಕ್ ಮೇಲ್ ಮಾಡಿ DK ಶಿವಕುಮಾರ್ CM ಆಗ್ತಾರಂತೇಳಿ ಮೊನ್ನೆ ದಿನ ಇಡೀ ದಿನ ಸಿದ್ದರಾಮಯ್ಯರಿಗೆ ಒಂಟಿತನ ಕುಂದಿರಿಸಿ ಆ ರೂಮಲ್ಲಿ 4 ಗೋಡೆ ಮಧ್ಯದಲ್ಲಿ ಅಲ್ಲೇನೋ ಕುತಂತ್ರ ನಡೆದಿದೆ. ಅವರಿಗೆ ಬಲವಾದಂಥ ಯಾವುದೋ ವಿಡಿಯೋನೋ CD ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಅವರು ರಾಜೀನಾಮೆ ಪತ್ರ ಕೊಟ್ಟಾರೆ. ಕಾರಣ, ಇವತ್ತು ಗ್ರಾಮ ಪಂಚಾಯತಿ ಮೆಂಬರು ರಾಜೀನಾಮೆ ಕೊಡೋಕ್ಕಾಗಲ್ಲ. ಇವತ್ತು ಕ್ಯಾಬಿನೆಟ್ ಇತ್ತು, ಹಿಂದುಳಿದ ವರ್ಗದ ಆಯೋಗದ ವರದಿ ಶಿಫಾರಸು ಮಾಡೋದಿತ್ತು, CLP ಸಭೆ ಇತ್ತು. ಎಲ್ಲವನ್ನು ಮಾಡದೆ DK ಶಿವಕುಮಾರ್ 3 ದಿವಸದಿಂದ ಮುಖ್ಯಮಂತ್ರಿಯನ್ನು ಮನೆಯಲ್ಲಿ ಕೂಡಿಸಿ ಒಂದು ಕ್ಯಾಬಿನೆಟ್ ಮಾಡದೆ, ಹಿಂದುಳಿದ ವರ್ಗದ ಆಯೋಗದ ವರದಿ ಶಿಫಾರಸು ಮಾಡದೆ, ಇವರು CLP ಸಭೆ ಮಾಡದೆ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಿಸ್ತಾರೆ. ಇಲ್ಲೇ ಗೊತ್ತಾಗ್ತಾ ಇದೆ ಅವ್ರಿಗೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಆಗಿದೆ. ಡೆಲ್ಲಿಯಲ್ಲೇ ದೊಡ್ಡ ಪ್ರಮಾಣದಾಗ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೇ ನಮ್ಮ ಸಾಹೇಬರು ಇವತ್ತು ರಾಜೀನಾಮೆ ಕೊಟ್ಟಾರೆ. ಇದಕ್ಕೆ ತಕ್ಕ ಪಾದ ನಾವು ಕಲಿಸ್ತೇವೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇಲ್ಲ, ನೋಡಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಇವತ್ತು ರಾಜೀನಾಮೆ ಕೊಡ ಅಂತ ಹೇಳಿದ್ರೆ ಕೊಡೋಕ್ಕಾಗಲ್ಲ. ಇವರು ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡಿ, ಇಡೀ ರಾಜ್ಯದ ಉದ್ದಗಲಕ್ಕೂ ನಮ್ಮನ್ನೆಲ್ಲ ಕರೆದು ಸಂಘಟಿತರು ಮಾಡಿ, ನಾನು ಇನ್ನೊಂದು ಸಲ ಮುಖ್ಯಮಂತ್ರಿ ಆಗ್ತೀನಿ, ನಿಮ್ಮ ಕೈ ಮುಗಿತಿ, ನಮಗೆ ಓಟ್ ಹಾಕ್ರಿ ಅಂತೇಳಿ ಓಟ್ ಹಾಕಿಸ್ಕೊಂಥ ವ್ಯಕ್ತಿ ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿತ್ತು. ಇವತ್ತು ಯಾವುದೇ ಮಾತಾಡಲಾರ್ದೆ ರಾಜೀನಾಮೆ ಕೊಡ್ತಾರೆ ಅಂದರೆ ಸಿಕ್ಕಾಪಟ್ಟಿ ಒತ್ತಡ ಇದೆ. ಒತ್ತಡ ಮತ್ತು ಬ್ಲ್ಯಾಕ್ ಮೇಲ್ ಇರೋದ್ರಿಂದನೇ ಅವ್ರು ರಾಜೀನಾಮೆನ ಕೊಟ್ಟಿದ್ದಾರೆ. ಪಕ್ಷ ಚೌಕಟ್ಟಲ್ಲಿ ಇರೋದ್ರಿಂದ ನೋಡಿ, ಇವತ್ತು ಎಲ್ಲ ಶಾಸಕರ ಅಭಿಪ್ರಾಯನ ಸಂಗ್ರಹ ಮಾಡಬೇಕಾಯಿತು. ನಾವೆಲ್ಲ ಅಹಿಂದದವರು ಸಾಕಷ್ಟು ಲಿಂಗಾಯತ ಜನಾಂಗಕ್ಕೆ ಓಟನ್ನು ಹಾಕಿ ಅವರಿಗೆ ಗೆಲ್ಸಿದ್ದೇವೆ. ಅವರ ಅಭಿಪ್ರಾಯ ಸಂಗ್ರಹ ಮಾಡಬೇಕಾಯ್ತು. ಅಭಿಪ್ರಾಯ ಸಂಗ್ರಹ ಮಾಡಿ ನಾನು ರಾಜೀನಾಮೆ ಕೊಡಲೇಬೇಡ ಅಂತ ಒಂದು ಸಜ್ಜನಕ್ಕೆ ಸಭೆ ಮಾಡಬೇಕಾಯಿತು. ಯಾವುದೇ ಸಭೆ ಮಾಡದೆ, CLP ಸಭೆ ಮಾಡದೆ ಸಾಕಷ್ಟು ಒತ್ತಡದಿಂದ ಈ ರಾಜೀನಾಮೆ ಪಡ್ತಾರಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.